ನಮಸ್ಕಾರ. ಒಬ್ಬರು ದಕ್ಷಿಣ ಭಾರತದ ಪ್ರಭಾವಿ ಮಂತ್ರಿಗಳಿಗೆ ಕಾದಿದೆ ಒಂದು ಭೂತಚೇಷ್ಟೆ. ಅದು ನಾವೇನಂತೀವಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅವರ ಹಿಂದೆ ಸಾಧಾರಣ ಇವಾಗ 7ರಿಂದ 8 ಪ್ರೇತಗಳ ಸಂಚಾರ ಆಗ್ತಾಯಿದೆ. ಬಟ್ ಒಂದು ವಿಷಯ ಏನಂದರೆ, ಆಲ್ಮೋಸ್ಟ್ ಇದು ಯಾವಾಗಂದರೆ ಈ ಎಲೆಕ್ಷನ್ ಆದ ನಂತರ, ಲೋಕಸಭಾ ಎಲೆಕ್ಷನ್ ಆದ ನಂತರ ಇವ್ರಿಗೆ ಈ ಒಂದು ಪ್ರೇತಗಳ ಸಂಚಾರ ಆಗಿರುವಂಥದ್ದು. ಈ ಪ್ರೇತಗಳ ಸಂಚಾರ ಆದ ನಂತರನೇ ಏನಾಗುತ್ತೆ, ಇಮಿಡಿಯೇಟಾಗಿ 1 ತಿಂಗಳಲ್ಲಿ ಇಡೀ ಸಂಸಾರನೇ ಕೊಲ್ಯಾಪ್ಸ್ ಆಗಬೇಕಾಗಿತ್ತು. ಬಟ್ ಇವ್ರ ಕೇಸಲ್ಲಿ ಈ ಥರ ಆಗ್ತಾ ಇಲ್ಲ. ಅಂದರೆ ಏನು, ಇವರಾಗೆ ಅದನ್ನು ತಗೊಂಡು ಬಂದಿರಬಹುದು. ಯಾಕೆ ಯಾರಾದರೂ ಮಾಡಿಸಿ ಬಿಟ್ಟಿದ್ದರೆ ಏನಾಗುತ್ತೆ, 7-8 ಪ್ರೇತಗಳು ಅಟ್ ಎ ಟೈಮ್ ಅಟ್ಯಾಕ್ ಆಗಿದ್ರೆ 1 ತಿಂಗಳು 1.5 ತಿಂಗಳಲ್ಲಿ ಇಡೀ ಸಂಸಾರ, ಇಡೀ ಫ್ಯಾಮಿಲಿ ಸರ್ವನಾಶ ಆಗಿಬಿಡುತ್ತೆ. ಬಟ್ ಇನ್ ಕೇಸ್ ಇವ್ರಿಗೆ ಹೀಗೆ ಆಗ್ತಾ ಇಲ್ಲ. ಆ ಗ್ರಹಗಳು, ಆ ಒಂದು ಕ್ಷುದ್ರ ಗ್ರಹಗಳು ಇವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾವೆ. ಈ ಒಂದು ಅನಲೈಸಿಸ್ ನಾನು ಯೂನಿವರ್ಸಲ್ ಸ್ಕ್ಯಾನರ್ ಮುಖಾಂತರ ನಾನು ಇವ್ರನ್ನ ಸಂಪೂರ್ಣವಾಗಿ ಇವರೊಂದು ಸ್ಕ್ಯಾನ್ ಮಾಡಿದಾಗ, ಈ ಪ್ರೇತಗಳನ್ನು ಸ್ಕ್ಯಾನ್ ಮಾಡಿದಾಗ ನನಗೆ ಕಂಡಿದ್ದ ಏನಂದರೆ, ಈ ಒಂದು ಪ್ರೇತಗಳ ಈ ಒಂದು ಸಹಾಯಕ ಧನಾತ್ಮಕ ಶಕ್ತಿ ಅಂತ ಏನು ಬರುತ್ತೆ ಪ್ರೇತಗಳಿಂದ, ಇದು ಕೇವಲ ಅಪ್ ಟು ಸಮ್ ಲಿಮಿಟೆಡ್ ಟೈಮ್ ಪೀರಿಯಡ್ಸ್ವರೆಗೂ ಮಾತ್ರ ಇದೆ. ಯಾವಾಗ ಈ ಪ್ರೇತಗಳಿಗೆ ಹಸಿವೆ ಅಂಥದ್ದು ಆ ಟೈಮಲ್ಲಿ ಇವು ಏನು ಮಾಡ್ಬೋದು, ಇವಕ್ಕೆ ತಕ್ಕಂತೆ ರಕ್ತಪಾನ ಮಾಡಿಸ್ಬೇಕಾಗತ್ತೆ. ಅದು ಮಾಡಿಸದೇ ಇದ್ದ ಪಕ್ಷದಲ್ಲಿ ಏನು ಮಾಡ್ತವೆ, ಅವ್ರ ಮನೆಯಲ್ಲೇ ಯಾವ ಥರ ಮಾಡಬಹುದು ಅಂತಂದರೆ, ಒಂದಲ್ಲ ಒಂದು ಪ್ರಾಣ ತಗೊಳುತ್ತೆ, ಈ ಕಡೆ ರಾಜ್ಯಾಧಿಕಾರ ಕೊಡ್ತಾ ಇರುತ್ತೆ. ಒಂದು ಪ್ರಾಣ ತಗೊಳ್ತಾ ಇರುತ್ತೆ ಅಥವಾ ರಾಜ್ಯಾಧಿಕಾರ ಕೊಡ್ತಾ ಇರುತ್ತೆ. ಇಲ್ಲ ಅವ್ರ ಮನೆಯಲ್ಲಿ ಯಾವುದೇ ಹೆಂಗಸರಿಗೆ ಒಂದು ಪ್ರಾಣಘಾತ ಆಕ್ಸಿಡೆಂಟ್ ಆಗ್ಬೋದು, ರಕ್ತಸ್ರಾವಗಳಾಗ್ಬೋದು, ಅಥವಾ ಯಾವುದೋ ಒಂದು ಕಾರಣದಿಂದ ರಕ್ತ ಚಿಮ್ಮಬಹುದು. ಅದನ್ನು ನೋಡಿಬಿಟ್ಟು ರಕ್ತ ಕುಡಿದುಬಿಟ್ಟು ಮತ್ತು ಇವ್ರಿಗೆ ರಾಜ್ಯಾಧಿಕಾರನ ಕೊಡುವಂತಾಗಬಹುದು. ಅದಲ್ಲದೇ ಇವರೊಬ್ಬರದೇ ಅಲ್ಲ, ಇವರ ಫ್ಯಾಮಿಲಿ ಸರೌಂಡಿಂಗ್ ಲಿಂಕ್ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಅದೇನು ಮಾಡುತ್ತಂದರೆ, ಒಂದಲ್ಲ ಒಂದು ಬಲಿ ತಗೊಳ್ತಾನೇ ಇರುತ್ತೆ. ಅದು ಎಲ್ಲಿವರೆಗೂ ಇದು ಸಂತೃಪ್ತಿ ಆಗಲ್ವೋ ಅಲ್ಲಿವರೆಗೂ ಅದಕ್ಕೆ ಬಲಿ ತಗೊಳ್ತಾನೆ ಇರುತ್ತೆ. ಸೊ ಹಿಂಗಾಗಿ ಏನಾಗ್ಬೋದು, ಈ ಪ್ರಭಾವಿ ಮಂತ್ರಿಗಳ ಮನೆಯಲ್ಲಿ ಏನಾಗುತ್ತೆ ಅಂದರೆ, ಮುಂಬರುವ ದಿನಗಳಲ್ಲಿ ನನ್ನ ಒಂದು ಅನಲೈಸ್ ಪ್ರಕಾರ ನವಂಬರ್ ಅಂತ್ಯದಿಂದ ಶುರು ಆಗಬಹುದು. ನವಂಬರ್ ಅಂತ್ಯದಿಂದ ಶುರು ಆಗಿ ಅದು ಕ್ರಮೇಣವಾಗಿ ತನ್ನ ನಕಾರಾತ್ಮಕ ಶಕ್ತಿನ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ. ಹೀಗಾಗಿ ಏನಾಗುತ್ತೆ, ಇವ್ರ ಮನೆಯಲ್ಲಿ ಇವಾಗ ಎಷ್ಟು ಅವರಿಗೆ ಕೀರ್ತಿ ಯಶಸ್ಸು ಕೊಟ್ಟಿದೆ, ನವಂಬರ್ ನಂತರ ಅಷ್ಟೇ ಇವರಿಗೆ ಡಿಫೇಮ್ ಆಗುತ್ತೆ. ಅರ್ಥಾತ್ ಇವರಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಮತ್ತು ಹೆಸರು ಕೆಡುವಂತಹ ಪ್ರಸಂಗಗಳು ಮತ್ತು ಒಂದು ಕಲುಷಿತವಾದಂತಹ ವಾತಾವರಣನೇ ಅವ್ರ ಮನೆಯಲ್ಲಿ ಸೃಷ್ಟಿಯಾಗುವಂಥ ಸಂಭವ ಈ ಗ್ರಹಗಳಿಂದನೇ ಇರುವಂಥದ್ದು. ಅದಕ್ಕೆ ಈ ಗ್ರಹಗಳು ತುಂಬ ಕ್ಷುದ್ರವಾಗಿದೆ. ಈ ಕ್ಷುದ್ರ ಗ್ರಹಗಳು ಇವಾಗ ಧನಾತ್ಮಕ ಶಕ್ತಿ ಕೊಡ್ತಾ ಇದೆ. ಆದರೆ ಇದು ಒಂದು ನವಂಬರ್ ಡಿಸೆಂಬರ್ ಅಂದರೆ ಈ ವರ್ಷ ಅಂತ್ಯದಿಂದ ಏನಾಗುತ್ತೆ, ಇದು ಋಣಾತ್ಮಕ ಶಕ್ತಿ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ಇದರಿಂದ ಅವರ ಕುಟುಂಬಕ್ಕೂ ಸಮಸ್ಯೆ ಇದೆ, ಅವ್ರ ರಾಜಕಾರಣಕ್ಕೂ ಸಮಸ್ಯೆ ಇದೆ, ಅವ್ರ ಇಡೀ ಎಂಟೈರ್ ಫ್ಯಾಮಿಲಿನೇ ಟ್ರ್ಯಾಪ್ ಆಗಿಬಿಡುತ್ತೆ. ಸೊ ಇದೊಂದು ನಾವು ಕಂಡಂತಹ ಯೂನಿವರ್ಸಲ್ ಸ್ಕ್ಯಾನರಲ್ಲಿ ನಾವು ಕಂಡಂತಹ ಒಂದು ದುರಂತ. ಇವಾಗ ನೀವು ಕೇಳ್ಬೋದು, ಯಾರು ಏನು ಅಂತ ಕೇಳ್ಬೋದು. ದಯವಿಟ್ಟು ಅದು ನಿಮಗೆ ಈ ಇಯರ್ ಎಂಡಿಂದ ನಿಮಗೆ ಗೋಚಾರವಾಗ್ತಾ ಹೋಗುತ್ತೆ. ಇಯರ್ ಎಂಡಿಂದ ಶುರುವಾಗಿ ಮುಂದೆ ಬರುವಂತಹ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದರೆ ಯುಗಾದಿ ಒಳಗಡೆನೋ ನಿಮಗೆ ಇದು ಗೊತ್ತಾಗ್ಬಿಡುತ್ತೆ. ಈ ನ್ಯೂಸ್ ಯಾರು ಏನು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಟೋಮೆಟಿಕ್ ಅದು ಜಾಹೀರಾತಾಗುತ್ತೆ. ನಾನು ಹೇಳಬೇಕು ಅಂತೇನಿಲ್ಲ, ಯಾಕಂದ್ರೆ ನಾವು ಇವಾಗ ಹೇಳಿದ್ರೂ ಯಾರಿಗೂ ಅರ್ಥ ಆಗಲ್ಲ. ಬಟ್ ಇದು ಮಾತ್ರ ಈ ವರ್ಷದ ಅಂತ್ಯದಿಂದ ಆ ಕಡೆ ನಡೆಯುವಂಥದ್ದು. ಅಂದರೆ 6-7 ಮಂತ್ಸ್ ನಾನು ಇವಾಗ ಹೇಳ್ತಾ ಇರೋದು, ಈ 6 ಮಂತ್ ಆದ ನಂತರ ಆಗುವಂತಹ ಒಂದು ಸಂಭವಗಳು ನಾನು ಹೇಳ್ತಾ ಇರೋದು. ಅದು ತನ್ನ ನಕಾರಾತ್ಮಕ ದೃಷ್ಟಿಯನ್ನು ಈ ಡಿಸೆಂಬರ್ ಅಂತ್ಯದಿಂದ ತೋರ್ಸೋಕ್ಕೆ ಶುರು ಮಾಡುತ್ತೆ. ಯಾಕಂದರೆ ನಾನು ಇವ್ರದ್ದು ಎಲೆಕ್ಷನ್ ಆಗೋಕ್ಕಿಂತ ಮುಂಚೆಯಿಂದ ನಾನು ಸ್ಕ್ಯಾನ್ ಮಾಡಿಕೊಂಡು ಅವ್ರದ್ದು ಎಲೆಕ್ಷನ್ ಯಾವ ಥರ ಬರುತ್ತೆ, ಅವ್ರದ್ದು ಮಂತ್ರಿಗಿರಿ ಯಾವ ಥರ ಬರ್ತದೆ, ಇವೆಲ್ಲ ನೋಡ್ಕೊಂಡು ಬರುವಾಗ ನಾನು ರೀಸೆಂಟಾಗಿ ಸ್ಕ್ಯಾನ್ ಮಾಡಿದಾಗ ಈ ಒಂದು ಅಚ್ಚರಿಯ ಸಂಗತಿ ನನ್ನ ಕಣ್ಣೆದುರಿಗೆ ಬಂತು. ನಾನು ಇದನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದರದ ಫಲ ಹೇಗಿರುತ್ತೆ ಅಂದರೆ, ಈ ಡಿಸೆಂಬರ್ ಅಂತ್ಯದಿಂದ ನವಂಬರ್ ಈ ವರ್ಷದ ಅಂತ್ಯದಿಂದ ಶುರುವಾಗುತ್ತೆ ನಕಾರಾತ್ಮಕತೆ. ಎಲ್ಲ ಜಗತ್ತಿಗೆ ಇದು ಗೋಚಾರ ಆಗೋಂಗಾಗುತ್ತೆ. ಸೊ ಇಷ್ಟೇ ಹೇಳುತ್ತಾ ಇವತ್ತಿನ ಕಿರುಸಂಚಿಕೆಗೆ ಅಲ್ಪ ವಿರಾಮ ಇಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.